ಈ ಕಡೆ ಬಾ. ಸೈಡ್ ಕಟ್ಟಪ್ಪು ಗೀರು ತಾಯಿ ಕಲರ್ ಕಾಣುತ್ತೆ. ಅಪ್ಪಾಜಿ ಕರುಗೆಲ್ಲ ಹಾಲು ಕುಡಿಸ್ಬಿಟ್ಟು ಇವಾಗ ಹಾಲು ಕರ್ಕೋತಾ ಇದ್ದಾರೆ. ಇದು ಗಿಣ್ಣು ಹಾಲು, ಜೀಬ್ ಹಾಲು ಅಂತ ಕರಿತೀವಿ ನಾವು. ಫಸ್ಟ್ನೇ ದಿವಸ ಏನು ಹಾಲು ಕೊಡುತ್ತೆ ಅದನ್ನು ಜೀಬ್ ಹಾಲು ಅಂತ ಕರಿತೀವಿ. ಇದನ್ನು ಶೆಕೆಗೆ ಗಿಣ್ಣು ಮಾಡಬಹುದು. ಈಗ ಅಮ್ಮ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ, ದೇವ್ರಿಗೆಲ್ಲ ಇಟ್ಬಿಟ್ಟು ನಂತರ ಪೂಜೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಇವಾಗ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ. ಸೊ ಬೆಲ್ಲ ನೋಡ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಕಪ್ಪಗಿದೆ ಅಂತ ಹೇಳ್ಬಿಟ್ಟು. ಇದು ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ನಾವು ಆರ್ಗ್ಯಾನಿಕ್ ಅಂತ ಬಳಸಲ್ಲ, ನಮಗೆ ಸಿಗೋದೇ ಈ ಬೆಲ್ಲ ಇಲ್ಲಿ. ಬಟ್ ಈಗೆಲ್ಲ ಸಿಟಿ ಕಡೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಬಳಸಬೇಕು ಅಂತ ಹೇಳ್ಬಿಟ್ಟು ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಮಿಕಲ್ ಆ್ಯಡ್ ಆದರೆ ಅದಕ್ಕೆ ಕಪ್ಪಿರುವಂತಹ ಬೆಲ್ಲ ಬಿಳಿ ಆಗುತ್ತೆ. ಹಾಗಾಗಿ ಈ ಥರ ಕಪ್ಪಿರುವಂತಹ ಬೆಲ್ಲನ ಬಳಸಿ ಶುದ್ಧವಾಗಿರುತ್ತೆ. ಇವಾಗ ನಾವು 2 ಅಚ್ಚು ಬೆಲ್ಲ ತೊಗೊಂಡಿದ್ದೀವಿ. ಗಿಣ್ಣು ಹಾಲು ಬಂದುಬಿಟ್ಟು ಅರ್ಧ ಲೀಟ್ರ್ ತೊಗೊಂಡಿದ್ದೀವಿ. ಮೇಲ್ ಹಾಲನ್ನು ನೀವು ಉಪಯೋಗಿಸ್ತಿರಲ್ಲ, ಆ ಹಾಲನ್ನ ಅರ್ಧ ಲೀಟ್ರ್ ತೊಗೊಂಡಿದ್ದೀವಿ. ನಮ್ಗೆ ಇವಾಗ ಸ್ವಲ್ಪ ಖರಾಬ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಪ್ಯಾಕೆಟ್ ಹಾಲು ತೊಗೊಂಡು ಬಂದಿದ್ದೀವಿ. ಈಗಿನ ಮೇಲೆ ಇನ್ನೊಂದು ವಾರ ಗಿಣ್ಣು ಹಾಲೆಲ್ಲ ನಿಂತ ಮೇಲೆ ನಮಗೂ ಹಾಲು ಸಿಗುತ್ತೆ. ಈಗ ಅರ್ಧ ಲೀಟ್ರ್ ಹಾಲು ತೊಗೊಳ್ಳೋಣ. ಅಂದರೆ 1 ಲೀಟ್ರ್ ಆಯಿತು. ಗಿಣ್ಣು ಹಾಲು ಅರ್ಧ ಲೀಟ್ರು, ಮೇಲ್ ಹಾಲು ಅರ್ಧ ಲೀಟ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಂಚೆನೇ ಬೆಲ್ಲ ನಾವು ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಹಾಲಲ್ಲಿ ಕರಗಬೇಕು. ಯಾಕೆಂದರೆ ನೀವು ಅದನ್ನು ಬೇಯಿಸಿದಾಗ ಬೆಲ್ಲ ಕರಗಿರಲ್ಲ. ಹಾಗಾಗಿ ಇಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕರಗಿಸ್ಕೋಬೇಕು. ಇವಾಗ ಅದಕ್ಕೆ ಒಂದು 4 ಏಲಕ್ಕಿ ತೊಗೊಂಡು ಜಜ್ಜಿ ಪುಡಿ ಮಾಡಿ ಈಗ ಅದೇ ಹಾಲಿಗೆ ಹಾಕೋತಾ ಇದ್ದೀವಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದು ಆಪ್ಷನಲ್, ಹಾಕೋಬೇಕು ಅಂತ ಏನಿಲ್ಲ, ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಇಡ್ಲಿ ಪಾತ್ರೆಗೆ ನೀರು ಇಟ್ಬಿಟ್ಟು, ನೀರು ಕುದ್ದ ಮೇಲೆ ಈಗ ಒಂದು ಪಾತ್ರೆಗೆ ಅದನ್ನು ಇಡ್ತಾ ಇದ್ದೀವಿ. ಮುಚ್ಚಬೇಕಾದ್ಮೇಲೆ ಗಿಣ್ಣು ಒಂದು 20 ನಿಮಿಷ ಚೆನ್ನಾಗಿ ಬೇಯಲಿ. ಅದು ಒಂದು 20 ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ನೋಡಿ ನಮ್ಮ ಸಿಬಿ ಮತ್ತು ನಮ್ಮ ಕರಿಯಮ್ಮ ಹೆಂಗೆ ಮಲಗಿದ್ದಾರೆ ಆರಾಮಾಗಿ ನೆರಳಲ್ಲಿ. ಸೊ ಇದೊಂದು 20 ನಿಮಿಷ ಬೇಯೋದ್ರೊಳಗಡೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ಕೂಡ ಸೌದೆ ಒಲೆ ಹೊಸದಾಗಿ ತೊಗೊಂಡು ಬಂದಿದ್ದಾರಂತೆ, ಹಾಗಾಗಿ ತೋರಿಸ್ತೆ ನಿಮಗೆ. ಅಮ್ಮ ರೊಟ್ಟಿ ಹಿಟ್ಟು ಕಲಿಸ್ತಾ ಇದ್ದಾರೆ. ಗಿಣ್ಣು ಬೇಯೋದ್ರೊಳಗಡೆ ರೊಟ್ಟಿ ರೆಡಿ ಮಾಡ್ಕೊಂಬಿಟ್ಟು ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಗಿಣ್ಣಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೇ ರೊಟ್ಟಿ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಕೆಂಡದಲ್ಲಿ ಸುಡ್ತಾ ಇದ್ದೀನಿ. ತುಂಬ ಇಷ್ಟ ಆಗುತ್ತೆ ನನಗೆ. ಮಾಡೋಣ ಮನೆ ಒತ್ತಲೂಬಹುದು. ಆಗಿದೆ ಆಗಿದೆ. ಅದು ಜಾಗ ಬೇಕಾಗ್ತಿತ್ತು ಅದಕ್ಕೆ. ಈಗ ಒಂದು ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ಕೆಂಡದಲ್ಲಿ ಬೇಯಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಚೆನ್ನಾಗಿ ಬಂತು. ಇನ್ನೇ ಆಗ್ತಾಡ. ಗಿಣ್ಣು ರೆಡಿಯಾಗಿದೆ, ರೊಟ್ಟಿನೂ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೇಕ್ ಥರ. ಎಷ್ಟು ಜಲ್ಲಿಯಾಗಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ. ಪರ್ಫೆಕ್ಟಾಗಿದೆ. ಒಂದು ಹನಿ ಕೂಡ ನೀರಿರಬಾರ್ದು ಹಾಲಲ್ಲಾಗಲಿ ಗಿಣ್ಣು ಹಾಲಲ್ಲಾಗಲಿ. ಬೆಲ್ಲನೂ ಅಷ್ಟೇ ನಾನು ಹೇಗೆ ತೋರಿಸಿದ್ವಿ ಅದೇ ಥರ ಹಾಲಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದೇ ಹದದಲ್ಲಿ ಬರುತ್ತೆ. ಆ ಕಲ್ಲರ್ ನೋಡಿ ಗಿಣ್ಣದು ಏನಕ್ಕೆ ಬಂದಿದೆ ಅಂದರೆ ಬ್ರೌನ್ ಆಗಿ ಒಂದು ಸ್ವಲ್ಪ ನಾವು ಬೆಲ್ಲ ತೊಗೊಂಡಿದ್ದು ಬಣ್ಣ ಕಪ್ಪಿತ್ತಲ್ವ, ಹಾಗಾಗಿ. ಯಾಕೆಂದರೆ ಅದು ತುಂಬಾ ಒಳ್ಳೆಯದು, ರುಚಿಯಾಗೂ ಇರುತ್ತೆ ಮತ್ತು ತುಂಬ ಅದ್ಭುತವಾಗಿತ್ತು. ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಯಾರಿಗಾರು ಗಿಣ್ಣು ಹಾಲು ಸಿಕ್ಕಿದ್ರೆ, ಅದರಲ್ಲೂ ಜೀಬ್ ಹಾಲು ತುಂಬಾ ಒಳ್ಳೆಯದು. ಮೊದಲನೇ ದಿನದ ಕರೆದು ಹಾಲು ಸಿಕ್ಕರೆ ಖಂಡಿತವಾಗ್ಲೂ ಮನೇಲಿ ಮಾಡಿ ಹೇಗೆ ನಾವು ತೋರಿಸ್ಕೊಟ್ವಿ ಹಾಗೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ತಿನ್ನಿಸಿ, ತುಂಬ ಪೌಷ್ಟಿಕವಾದಂಥ ಆಹಾರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.